ನಾವು ಮನುಷ್ಯರಲ್ವಾ, ನಮ್ ನಿಯತ್ತಿರ್ಬೇಕಲ್ವಾ? ಎಷ್ಟೋ ಅವಮಾನ, ನಿಂದೆಗಳಿಂದ, ಭಯಂಕರವಾದ ರೋಗಗಳಿಂದ, ಮನಸ್ಸಿಗೆ ಸಮಾಧಾನ ಇಲ್ಲ, ಕುಡುಕುತನ, ರೌಡಿಸಮು, ವ್ಯಭಿಚಾರ, ಕಳ್ತನ ಎಲ್ಲ ದುಷ್ಟ ಕಾರ್ಯಗಳನ್ನು ಮಾಡಿ ನಮ್ಮ ಆತ್ಮವೇ ಸಮಾಧಾನವಿಲ್ಲದೆ ವೇದನೆಯಿಂದ ಕಷ್ಟದಿಂದ ನಡಬೇಕಾದ್ರೆ ಯಾರೋ ಬಂದು ಸ್ವಾರ್ಥನೆ ಹೇಳಿ, ಹೋಗಿ ಯೇಸು ಸ್ವಾಮಿ ನಿಮ್ಮ ಪಾಪಕ್ಕೋಸ್ಕರ ಆತನ ಸತ್ತಿದ್ದಾನೆ, ಆತನ ನಂಬುದ್ರೆ ನೀವು ಪಾಪ ವಿಮೋಚನೆಯಾಗಿ ನೀವು ಪರಿಶುದ್ಧರಾಗಿ ಜೀವಿಸ್ತೀರಾ, ಚಿಕ್ಕ ಮಕ್ಕಳಂತೆ ನಿಮ್ ಜೀವನ ಬದಲಾಗುತ್ತೆ ಅಂತ ಹೇಳಿದಾಗ ನಾವು ದೇವರ ಹತ್ರ ಹೋಗಿ ಅದನ್ನ ಅನುಭವಿಸಾದ ಮೇಲೆ ಬಿಟ್ಟು ಹೋಗಕ್ಕಾಗತ್ತಾ? ಆ ಸ್ಥಿತಿ ಪ್ರೀತಿಸ್ತಾ ಇಲ್ಲ. ಐ ಲವ್ ಯು ಯಾರು? ಯೇಸು ಕ್ರಿಸ್ತನು. ನಾಚಿಕೆ ಇಲ್ಲದೆ ತಂದೆ ತಾಯಿ ಮುಂದೆ ಒಂದು ಹುಡುಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ, ನಾಚಿಕೆ ಇಲ್ಲ. ಇವನಿಗೆ ಬಂದಿರೋದು ಏನು ತಂದೆ ತಾಯಿ ಮುಂದೆ ಏನಂತ ನಾಚಿಕೆ ಆಗಲ್ಲ ಅಂತಾರೆ. ಒಬ್ಬ ದೇವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಐ ಲವ್ ಯು ಅಂತ ದೇವ್ರನ್ನ, ಹೆಣ್ಣಿಗೋ ಅಲ್ಲ, ಒಂದು ಹಣಕ್ಕಲ್ಲ, ಒಂದು ಆಸ್ತಿಗಲ್ಲ, ದೇವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಆ ದೇವ್ರು ನಮ್ಮ ಪ್ರಾಣ ಕಾಪಾಡಿದ್ದಾನೆ, ನಮ್ಮ ಆತ್ಮ ಕಾಪಾಡಿದ್ದಾನೆ, ನಮ್ಮ ರೋಗದಿಂದ ಬಿಡಿಸಿದ್ದಾನೆ, ವೇದನೆಯಿಂದ ಬಿಡಿಸಿದ್ದಾನೆ, ಮಕ್ಕಳು ಕೊಟ್ಟು